ಇವತ್ತು ಸ್ವಾತಂತ್ರ್ಯ ಹೋರಾಟದಲ್ಲಿ ಮಹಾತ್ಮ ಗಾಂಧಿಯವರ ಅಹಿಂಸಾತ್ಮಕ ಚಳವಳಿಯ ಮಹತ್ವ ಏನು ಅನ್ನೋದರ ಬಗ್ಗೆ ಒಂದಷ್ಟು ವಿಚಾರಗಳನ್ನು ಹಂಚಿಕೊಳ್ಬೇಕು ಅಂತ ಮಾಡಿದೆ. ನೋಡಿ, ಮನುಷ್ಯನಿಗೆ ಮೂಲಭೂತವಾಗಿ ಇರುವ ಭಯ ಸಾವಿನ ಭಯ. ಈ ಸಾವಿನ ಭಯವನ್ನು ಎದುರಿಸುವವರು ತೀರಾ ವಿರಳ. ಭಾರತಕ್ಕೆ ಬ್ರಿಟಿಷರು ಬಂದು ಸುಮಾರು 150 ವರ್ಷಗಳ ಕಾಲ ಸಾಕಷ್ಟು ಜನ ಅವರ ವಿರುದ್ಧ ಹೋರಾಟ ಮಾಡಿದ್ದಾರೆ, ಯುದ್ಧ ಮಾಡಿದ್ದಾರೆ, ಅವರ ಆತ್ಮಾರ್ಪಣೆಯನ್ನು ಮಾಡಿದ್ದಾರೆ. ಬಕ್ಸರ್ ಕದನದಲ್ಲಿ ಮೊಘಲ್ ಸಾಮ್ರಾಟನೇ ಇದ್ದ. ರಾಜನ ಸಾಮರ್ಥ್ಯ ಏನು ಸಣ್ಣ ಸಾಮರ್ಥ್ಯ ಅಲ್ಲ. ವೀರಪಾಂಡ್ಯ ಕಟ್ಟಬೊಮ್ಮನ್ ಅಂತ ವ್ಯಕ್ತಿತ್ವಗಳನ್ನು ನಾವು ಕಾಣಬಹುದು, ಅಥವಾ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅಂತ ವ್ಯಕ್ತಿತ್ವವನ್ನು ಕಾಣಬಹುದು, ತಾತ್ಯಾ ಟೋಪೆ ಅಂತ ವ್ಯಕ್ತಿತ್ವವನ್ನು ಕಾಣಬಹುದು. ಅವರಿಗೆ ಯಾರಿಗೂ ಕೂಡ ಭಾರತೀಯರೆಲ್ಲರೂ ಸಂಘಟಿತರಾಗಿ ಹೋರಾಟ ಮಾಡಿದರೆ ಮಾತ್ರ ಸ್ವಾತಂತ್ರ್ಯ ಬರುವುದಕ್ಕೆ ಸಾಧ್ಯ ಅನ್ನೋದು ಗೊತ್ತಿರಲಿಲ್ಲ ಅಂತೇಳಿ ಏನೋ ಯಾರು ಭಾವಿಸಬೇಕಾದಂಥ ಅವಶ್ಯಕತೆ ಇಲ್ಲ. ಇಲ್ಲಿ ಅಮರ ಸುಳ್ಯದ ಕ್ರಾಂತಿಯಲ್ಲಿ ಹುಲಿಕಡಿದ ನಂಜಯ್ಯ ಅಂತ ಒಬ್ಬರು ಬರ್ತಾರೆ, ರೈತರು ಮಾಡಿದಂಥ ಹೋರಾಟ ಅದು. ಅಂಥ ಹೋರಾಟಗಾರನಿಗೆ ಕೂಡ ಲಾಹೋರ್ವರೆಗೂ ಹುಜಿ ತಗೊಂಡು ಹೋಗ್ತಾರೆ ಅವರು ಸಂಘಟನೆ ಮಾಡಲಿಕ್ಕೆ. ಅಂದರೆ ಸಂಘಟಿತರಾಗಿ ಹೋರಾಟ ಮಾಡಬೇಕು ಅನ್ನೋದು ಎಲ್ಲರಿಗೂ ಗೊತ್ತಿತ್ತು, ಆದರೆ ಜನರನ್ನು ಸಂಘಟನೆ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಯಾಕೆ ಅಂತ ಹೇಳಿದರೆ, ಯಾವ ಯುದ್ಧಕ್ಕೆ ಅಥವಾ ಹೋರಾಟಕ್ಕೆ ಹೋದಾಗ ಸಂಭವನೀಯ ಅಪಾಯ ಸಾವೇ ಆಗಿರ್ತದೆ ಅನ್ನೋದು ಮನುಷ್ಯನಿಗೆ ಗೊತ್ತಿರ್ತದೋ ಆವಾಗ ಮೂಲಭೂತವಾದ ಭಯದಿಂದ ಮನುಷ್ಯ ಕಳಚಿಕೊಳ್ಳುವುದಿಲ್ಲ. ಆ ಭಯದಲ್ಲಿ ಇರ್ತಾನೆ, ಒಟ್ಟು ಸೇರಿಸಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಮಹಾತ್ಮ ಗಾಂಧಿಯವರು ಏನು ಮಾಡಿದರು ಅಂತ ಹೇಳಿದರೆ, ಈ ಭಯವನ್ನು ನಿವಾರಿಸಿದರು. ನೋಡಿ, ಅಹಿಂಸಾತ್ಮಕ ಸತ್ಯಾಗ್ರಹಕ್ಕೆ ಹೋದರೆ ಏನಾಗ್ಬೋದು? 4 ಪೆಟ್ಟು ಬಿಡ್ಬೋದು, ಹೆಚ್ಚು ಅಂತ ಹೇಳಿದರೆ 4 ವರ್ಷ ಜೈಲಿಗೆ ಹಾಕ್ಬೋದು. ಆದರೆ ಮರಣದಂಡನೆ ಅಂತೂ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಯಾವಾಗ ಮರಣದಂಡನೆ ಅನ್ನೋದು ಸಾಧ್ಯ ಇಲ್ಲ ಅನ್ನೋದು ಖಚಿತ ಆಯಿತು, ಆವಾಗ ಜನಗಳಿಗೆ ನಾವು ಕೂಡ ದೇಶ ಸೇವೆ ಮಾಡುವ ಅಂತೇಳಿ ಹೇಳುವ ಮನೋಭಾವನೆ ಗಟ್ಟಿಯಾಗುವುದಕ್ಕೂ ಕೂಡ ಸಾಧ್ಯ ಆಯಿತು. ದೇಶ ಪ್ರೇಮ ಅನ್ನೋದು ಎಲ್ಲರಲ್ಲಿಯೂ ಇರ್ತದೆ, ಇರುವುದಿಲ್ಲ ಅಂತಲ್ಲ. ಆದರೆ ದೇಶದ ಮೇಲಿನ ಪ್ರೇಮಕ್ಕಿಂತ ಪ್ರಾಣದ ಮೇಲಿನ ಪ್ರೇಮ ಇನ್ನೂ ಜಾಸ್ತಿ ಆಗಿರ್ತದೆ. ಆದ್ದರಿಂದ ಪ್ರಾಣದ ಭಯವನ್ನು ಗಾಂಧೀಜಿಯವರು ನಿವಾರಣೆ ಮಾಡಿದರು. ಗಾಂಧೀಜಿಯವರಿಂದಾಗಿ ಪ್ರಾಣದ ಭಯ ನಿವಾರಣೆಯಾದ ಜನ ದೊಡ್ಡ ಪ್ರಮಾಣದಲ್ಲಿ ಸ್ವಾತಂತ್ರ್ಯ ಚಳವಳಿಗೆ ಇಳಿಯಿತು. ಇಡೀ ದೇಶವೇ ಸಂಘಟಿತವಾಗುವುದಕ್ಕೆ ಸಾಧ್ಯವಾಯಿತು. ಇದು ಒಂದು ಭಾಗ. ಎರಡನೇ ಅಂಶ, ಬ್ರಿಟಿಷರನ್ನು ಎದುರಿಸುವ ಪ್ರಶ್ನೆ. ಸುಮಾರು 150 ವರ್ಷಗಳ ಕಾಲ ಹಿಂಸಾತ್ಮಕವಾಗಿ ರಾಜರುಗಳು ಯುದ್ಧ ಮಾಡಿದ್ದಾರೆ, ಜನಗಳು ಯುದ್ಧ ಮಾಡಿದ್ದಾರೆ. ಮಾಡಲಿಲ್ಲ ಅಂತೇಳಿ ಏನೂ ಇಲ್ಲ, ದೇಶಭಕ್ತಿ ಏನು ಕಡಿಮೆ ಇರಲಿಲ್ಲ. ಆ ಕಾಲಕ್ಕೆ ಗೊತ್ತಿದ್ದದ್ದು ಆ ಮೆಥಡ್ ಮಾತ್ರ. ಆದರೆ ನಾವು ಇವತ್ತು ಕೂತ್ಕೊಂಡು ಹೇಳ್ತೇವೆ ಭಾರತದ ರಾಜ್ಯಗಳೆಲ್ಲ ಸಂಘಟಿತರಾಗಿದ್ದರೆ ಬ್ರಿಟಿಷರನ್ನು ಓಡಿಸ್ಬೋದಾಗಿತ್ತು ಅಂತೇಳಿ. ಆದರೆ ವಾಸ್ತವದಲ್ಲಿ ಅದು ಹಾಗೆ ಇಲ್ಲ. ಬ್ರಿಟಿಷರು ಜಗತ್ತಿನ ಬೇರೆ ಬೇರೆ ಭಾಗಗಳಿಗೆ ಹೋಗಿದ್ದಾರೆ. ಹೋದಲ್ಲೆಲ್ಲ ಸುಮಾರು 250 ವರ್ಷಗಳ ಕಾಲದಲ್ಲಿ ಬ್ರಿಟಿಷರನ್ನು ಸೋಲಿಸಿದ ಯಾವ ಫೋರ್ಸು ಕೂಡ ಜಗತ್ತಿನಲ್ಲಿ ಇರಲಿಲ್ಲ ಅನ್ನೋದನ್ನು ಅರ್ಥ ಮಾಡಿಕೊಳ್ಬೇಕು. 2 ಸಂದರ್ಭದಲ್ಲಿ ಅವರು ಹಿನ್ನಡೆಯನ್ನು ಅನುಭವಿಸಿದ್ದಾರೆ. ಒಂದು, ಅಮೆರಿಕ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ. ಅಲ್ಲಿ ಯಾಕೆ ಹಿನ್ನಡೆ ಅನುಭವಿಸಿದ್ರು ಅಂತ ಹೇಳಿದರೆ, ಬ್ರಿಟಿಷರನ್ನು ಎದುರಿಸಿದವರು ಮಾಜಿ ಬ್ರಿಟಿಷರೇ ಆಗಿದ್ದರು. ಬ್ರಿಟನ್ನಿಂದಲೇ ಹೋಗಿ ಅಲ್ಲಿ ನೆಲೆ ನಿಂತವರೇ ಬ್ರಿಟಿಷರ ವಿರುದ್ಧ ತಿರುಗಿ ಬಿದ್ದದ್ದು. ಎರಡನೇದು, ಐರ್ಲ್ಯಾಂಡ್ನಲ್ಲಿ ಸುಮಾರು 100 ವರ್ಷದ ಸೆಲ್ಫ್ ರೂಲಿನ ಕಾರಣಕ್ಕಾಗಿ ಐರ್ಲ್ಯಾಂಡಲ್ಲಿ ಬ್ರಿಟಿಷರು ಹಿನ್ನಡೆಯನ್ನು ಅನುಭವಿಸಿದರು. ಅದನ್ನು ಬಿಟ್ಟರೆ ರಷ್ಯಾಕ್ಕೆ ಬ್ರಿಟಿಷರನ್ನು ಸೋಲಿಸಲಿಕ್ಕೆ ಆಗುವುದಿಲ್ಲ. 7 ವರ್ಷಗಳ ನಿರಂತರ ಕದನವಾದ ಮೇಲೆ ಫ್ರಾನ್ಸಿಗೂ ಬ್ರಿಟಿಷರನ್ನು ಸೋಲಿಸಲಿಕ್ಕೆ ಆಗುವುದಿಲ್ಲ. ಜಗತ್ತಿನ ಯಾವ ಫೋರ್ಸ್ಗಳು ಕೂಡ ಬ್ರಿಟಿಷರನ್ನು ಸೋಲಿಸಲಿಕ್ಕೆ ಸಾಧ್ಯವಾಗುವುದಿಲ್ಲ. ಅಷ್ಟು ಸ್ಟ್ರಾಂಗ್ ಆದಂಥ ಆರ್ಮಿ ಸಿಸ್ಟಮ್ ಅವರ ಕೈಯಲ್ಲಿ ಇತ್ತು. ಭಾರತದ ಎಲ್ಲ ರಾಜ್ಯಗಳು ಒಗ್ಗಟ್ಟಾಗಿದ್ದರೆ ಯಾವುದೇ ಅನುಮಾನ ಬೇಡ, ಬ್ರಿಟಿಷರನ್ನು ಅರಬ್ಬಿ ಸಮುದ್ರದವರೆಗೂ ಕೂಡ ಖಂಡಿತವಾಗಿಯೂ ಓಡಿಸ್ತಾ ಇದ್ರು. ಆದರೆ ಮೆಡಿಟರೇನಿಯನ್ ಸಮುದ್ರದ ಒಳಗೆಯೂ ನುಗ್ಗಿ ಬ್ರಿಟಿಷರನ್ನು ಓಡಿಸುವಂಥ ನೇವಲ್ ಫೋರ್ಸ್ ಭಾರತದ ಯಾವ ರಾಜರ ಕೈಯಲ್ಲೂ ಆ ಕಾಲದಲ್ಲಿ ಇರಲಿಲ್ಲ. ಮರಾಠರ ಕೈಯಲ್ಲಿ ನೇವಲ್ ಫೋರ್ಸ್ ಇತ್ತು, ಇರಲಿಲ್ಲ ಅಂತೇಳಿ ಹೇಳಲಿಕ್ಕೆ ಆಗೋದಿಲ್ಲ. ಆದರೆ ಆ ನೇವಲ್ ಫೋರ್ಸಿನ ಸಾಮರ್ಥ್ಯ ಎಷ್ಟು ಅಂದರೆ, ಕರಾವಳಿಯನ್ನು ರಕ್ಷಣೆ ಮಾಡಲಿಕ್ಕೆ ಸಾಧ್ಯವಾಗುವಂಥ ನೇವಲ್ ಫೋರ್ಸ್ ಅದು. ಆದರೆ ಸಮುದ್ರದ ಒಳಗೆ ಹೋಗಿ ಯುದ್ಧ ಮಾಡಿ ಗೆದ್ದು ಬರುವಂಥ ನೇವಲ್ ಫೋರ್ಸ್ ಅಲ್ಲ. ಆ ಫೋರ್ಸ್ ಭಾರತದಲ್ಲಿತ್ತು, ರಾಜೇಂದ್ರ ಚೋಳನ ಕಾಲದಲ್ಲಿತ್ತು. ಬ್ರಿಟಿಷರು ಬರೋದಕ್ಕೆ ಒಂದು ಸುಮಾರು 300-350 ವರ್ಷಗಳ ಹಿಂದೆ. ಆ ಕಾಲದ ತಂತ್ರಜ್ಞಾನದ ಮಟ್ಟಕ್ಕೆ ಸೂಕ್ತವಾಗುವ ಹಾಗೆ ಆ ನೇವಲ್ ಫೋರ್ಸ್ ಇತ್ತು. ಆದರೆ ಬ್ರಿಟಿಷರ ಕಾಲದಲ್ಲಿ ಭಾರತದ ಯಾವ ರಾಜರ ಕೈಯಲ್ಲೂ ನೇವಲ್ ಫೋರ್ಸ್ ಇರಲಿಲ್ಲ. ಬ್ರಿಟಿಷರನ್ನು ಮೆಡಿಟರೇನಿಯನ್ ಸಮುದ್ರದವರೆಗೂ ಓಡಿಸಿಕೊಂಡು ಹೋಗಲಿಕ್ಕೆ ಸಾಧ್ಯವೇ ಇರಲಿಲ್ಲ.
ಯಾವ ಫೋರ್ಸು ಆವಾಗ ಬ್ರಿಟಿಷರನ್ನು ಎದುರಿಸಲಿಕ್ಕೆ ಸಾಧ್ಯ ಇರಲಿಲ್ಲ. ಹಾಗಿರುವಾಗ ಯುದ್ಧದ ಮೂಲಕ ಬ್ರಿಟಿಷರನ್ನು ಗೆಲ್ಲಲಿಕ್ಕೆ ಸಾಧ್ಯ ಇತ್ತಾ? ಹಿಂಸಾತ್ಮಕ ಹೋರಾಟದ ಮೂಲಕ ಬ್ರಿಟಿಷರನ್ನು ಗೆಲ್ಲಲಿಕ್ಕೆ ಸಾಧ್ಯ ಇತ್ತಾ? ಅಹಿಂಸಾತ್ಮಕ ಹೋರಾಟ ಅಂತೇಳಿ ಹೇಳುವಂಥದ್ದು ಬ್ರಿಟಿಷರಿಗೆ ಒಂದು ಹೊಸ ಅರಿವನ್ನು ಉಂಟು ಮಾಡಿತು. ಅದು ಗೊತ್ತಿಲ್ಲದ ಹೋರಾಟ, ಜಗತ್ತಿಗೆ ಗೊತ್ತಿಲ್ಲದ ಮಾದರಿಯ ಹೋರಾಟ ಅದು. ಆದರೆ ಜಗತ್ತಿಗೆ ಗೊತ್ತಿಲ್ಲದ ಮಾದರಿಯ ಒಂದು ಹೋರಾಟವನ್ನು ಎದುರಿಸುವುದು ಬ್ರಿಟಿಷರಿಗೆ ಕಷ್ಟ ಆಯಿತು. ಯಾಕೆಂತ ಹೇಳಿದರೆ ದೇ ಆರ್ ಪ್ರೌಡ್ ಪೀಪಲ್. ನಾವು ಶ್ರೇಷ್ಠ ನಾಗರಿಕತೆಗೆ ಸೇರಿದವರು ಅಂತೇಳಿ ಹೇಳಿ ಭಾವಿಸ್ತಾ ಇದ್ದಂಥ ಜನ. ಅಂಥ ಜನಗಳಿಗೆ ಅಹಿಂಸಾತ್ಮಕ ಹೋರಾಟ ಮಾಡಿದವನಿಗೆ ಎಷ್ಟು ಶಿಕ್ಷೆಯನ್ನು ಕೊಡ್ಬೋದಪ್ಪ ಅನ್ನುವಂಥ ಒಂದು ಸಮಸ್ಯೆ ಅವರಿಗೆ ಎದುರಾಯಿತು ಅಂತ ಹೇಳೋದು ಇದು ಎರಡನೇ ಅಂಶ. ಮೂರನೆಯದಾಗಿ, ಈಗ ಒಂದು ವೇಳೆ ಹಿಂಸಾತ್ಮಕ ಹೋರಾಟವನ್ನೇ ಮಾಡಿದ್ದರೆ ಯಾರನ್ನು ಎದುರಿಸಬೇಕಾಗಿತ್ತು? ಬ್ರಿಟಿಷರ ಪ್ರತಿನಿಧಿಗಳಾಗಿ ಭಾರತೀಯರು ಎದುರಿಸಬೇಕಾಗಿದ್ದದ್ದು ಬ್ರಿಟಿಷರನ್ನಲ್ಲ. ಯಾಕೆಂತ ಹೇಳಿದ್ರೆ ಅವರ ಸೈನ್ಯದಲ್ಲಿದ್ದವರು ಭಾರತೀಯರೇ, ಬ್ರಿಟಿಷರ ಸೈನ್ಯದಲ್ಲಿದ್ದವರು ಭಾರತೀಯರೇ. ಬ್ರಿಟಿಷರ ಪೊಲೀಸರು ಯಾರು? ಭಾರತೀಯರೇ. ಅಂದರೆ ಭಾರತೀಯರು ಹಿಂಸಾತ್ಮಕವಾದ ಯುದ್ಧವನ್ನು ಮಾಡಿದರೆ ಮತ್ತೊಬ್ಬ ಭಾರತೀಯರನ್ನೇ ಕೊಲ್ಲಬೇಕಾಗಿತ್ತು. ಗಾಂಧೀಜಿಯವರು ಏನು ಮಾಡಿದರು ಅಂತ ಹೇಳಿದರೆ ಭಾರತೀಯರನ್ನೇ ಕೊಲ್ಲುವಂಥ ಸನ್ನಿವೇಶದಿಂದ ಭಾರತೀಯರನ್ನು ಬಚಾವು ಮಾಡಿದರು. ಈ ಮೂರು ಪ್ರಧಾನವಾದ ಅಂಶಗಳಿದ್ದಾವೆ. ಈ ಮೂರು ಪ್ರಧಾನ ಅಂಶಗಳ ಜೊತೆಯಲ್ಲಿ ಈ ಗಾಂಧಿ ಮಾಡಿದಂಥ ಚಳವಳಿಯ ಸ್ವರೂಪದ ತೀಕ್ಷ್ಣತೆಯನ್ನು ಅರ್ಥ ಮಾಡ್ಕೊಳ್ಬೇಕು. ಇವತ್ತು ಬಹಳ ಸುಲಭವಾಗಿ ಕೆಲವರೆಲ್ಲ ಮುಂದಿಡ್ತಾರೆ ವಿಚಾರವನ್ನು. ಏನು ಅಂತ ಹೇಳಿದರೆ, ಚರಕದಿಂದ ನೂಲು ಬರ್ತದೆ, ಸ್ವಾತಂತ್ರ್ಯ ಬರ್ತದಾ ಅಂತೇಳಿ. ಇದು ಇತಿಹಾಸದ ಜ್ಞಾನ ಇಲ್ಲದವನ ಸ್ಟೇಟ್ಮೆಂಟ್. ಭಾರತದಲ್ಲಿ ಬ್ರಿಟಿಷರ ಅತ್ಯಂತ ದೊಡ್ಡ ಉದ್ಯಮವಾಗಿದ್ದದ್ದು ಜವಳಿ ಉದ್ಯಮ. ಈ ಜವಳಿ ಉದ್ಯಮ ಮ್ಯಾಂಚೆಸ್ಟರ್ನಿಂದ ಭಾರತಕ್ಕೆ ವಸ್ತ್ರಗಳು ಬರ್ತಾ ಇತ್ತು. ಚರಕ ಚಳವಳಿ ಅನ್ನುವಂಥದ್ದು ಆ ಜವಳಿ ಉದ್ಯಮವನ್ನು ಬೀಳಿಸಿತು. ಅದಕ್ಕೆ ಆಧಾರ ಬೇಕು ಅಂತೇಳಿ ಹೇಳಿ ಆದರೆ ಗಾಂಧೀಜಿ ದುಂಡು ಮೇಜಿನ ಪರಿಷತ್ತಿಗೆ ಇಂಗ್ಲೆಂಡಿಗೆ ಹೋಗಿದ್ದಾಗ ಅಲ್ಲಿ ಮ್ಯಾಂಚೆಸ್ಟರ್ನ ಗಿರಣಿ ಕಾರ್ಮಿಕರು ಗಾಂಧೀಜಿಯ ವಿರುದ್ಧ ಹೋರಾಟವನ್ನು ಮಾಡ್ತಾರೆ, ಪ್ರತಿಭಟನೆಯನ್ನು ಮಾಡ್ತಾರೆ. ನಮ್ಮ ಉದ್ಯೋಗ ತೆಗೆದ ಮಹಿಮಾ ಅಂತೇಳಿ. ಅಲ್ಲಿರುವ ಉದ್ಯೋಗ ಹೇಗೋಯ್ತು? ಹಾಗಾದರೆ ಬ್ರಿಟಿಷರ ಉದ್ಯೋಗ ಹೇಗೋಯ್ತು? ಚರಕ ಚಳವಳಿ ಮಾಡಿದ್ರಿಂದಲೇ ಹೋಯಿತು. ಅದರಿಂದಾಗಿಯೇ ಬ್ರಿಟಿಷರ ಬೊಕ್ಕಸಕ್ಕೆ ಬರುವ ಆದಾಯ ಕಡಿಮೆಯಾಯಿತು. ಆ ಆದಾಯ ಕಡಿಮೆಯಾದದ್ದು ಕೂಡ ಆಡಳಿತವನ್ನು ಸುಸ್ತುಗೊಳಿಸುವಂಥ ಒಂದು ವಿಧಾನವಾಗಿತ್ತು. ವೈಸರಾಯ್ ಓವೆಲ್ ಬ್ರಿಟಿಷ್ ಪ್ರೈಮ್ ಮಿನಿಸ್ಟರಿಗೆ ಒಂದು ಲೆಟರ್ ಬರೀತಾರೆ. ನಮ್ಮ ಆರ್ಥಿಕ ಪರಿಸ್ಥಿತಿ ಎಷ್ಟು ಹದಗೆಟ್ಟಿದೆ ಅಂತೇಳಿ ಹೇಳಿದರೆ ಇನ್ನು ಭಾರತವನ್ನು ನಾವು ನಿಭಾಯಿಸಬೇಕು ಅಂತೇಳಿ ಆದರೆ ಇಂಗ್ಲೆಂಡಿಂದ ಹಣ ತರಬೇಕಾಗ್ತದೆ ಅಂತ ಬರೀತಾರೆ. ಆ ಲೆಟ್ರು ಇದೆ, ದಾಖಲೆಯಾಗಿಯೇ ಇದೆ. ಅಂದರೆ ಬ್ರಿಟಿಷರ ಆರ್ಥಿಕ ಶಕ್ತಿಯನ್ನು ದುರ್ಬಲಗೊಳಿಸಿತು. ಇದು ಒಟ್ಟಿನಲ್ಲಿ ನಾವು ಅರ್ಥ ಮಾಡಿಕೊಳ್ಬೇಕಾದಂಥ ಅಹಿಂಸಾತ್ಮಕ ಹೋರಾಟದ ಮಹತ್ವ. ಅದು ಗಾಂಧೀಜಿಯ ಮಹತ್ವವೂ ಹೌದು, ಆಧುನಿಕ ಭಾರತದ ಮಹತ್ವವೂ ಹೌದು. ಭಾರತ ಒಂದು ಸಂಘಟಿತ ದೇಶವಾಗುವುದಕ್ಕೆ ಆಧಾರವಾಗಿದ್ದಂಥ ಚಳವಳಿಯೂ ಕೂಡ ಅಹಿಂಸಾತ್ಮಕ ಚಳವಳಿಯೇ ಆಗಿತ್ತು ಅನ್ನುವುದನ್ನು ಅರ್ಥ ಮಾಡಿಕೊಳ್ಬೇಕು. ನಮಸ್ಕಾರ.